ವೆರಿ ಗುಡ್ ಈವ್ನಿಂಗ್. ಜಿಜಿ ಈವ್ನಿಂಗ್ ಎಲ್ರಿಗೂ. ಸೊ ಇವತ್ತಿನ ಈ ಪ್ರೋಗ್ರಾಮ್ ಗೆ ಎಲ್ರಿಗೂ ಸ್ವಾಗತ. ಸೊ ಯಾರು ಫಸ್ಟ್ ಟೈಮ್ ಬಂದವರಿಗೆ ವೆಲ್ಕಮ್ ಟು ದಿಸ್ ಜಿಜಿ ವರ್ಲ್ಡ್. ಸೊ ಇವತ್ತು ನಾವು ತುಂಬಾ ಎಕ್ಸೈಟಿಂಗ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾಟಗರಿ ಜಿಜಿ ಅಲ್ಲಿ ನಮ್ಗೆ ಪ್ರಾಫಿಟಬಲ್ ಆಗ್ಲಿಕ್ಕೆ, ಈ ಯುಪೋಸ್ ಅಲ್ಲಿ ಪ್ರಾಫಿಟಬಲ್ ಆಗ್ಲಿಕ್ಕೆ, ಮತ್ತೆ ಕಸ್ಟಮರ್ ಗಳಿಗೆ ತುಂಬಾನೇ ಒಳ್ಳೆ ಒಂದು ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಒಂದು ಆಪ್ಷನ್ ಇದೆ ಇದು. ಅದ್ರ ಬಗ್ಗೆ ನಮಗೆ ತುಂಬಾ ಸಕ್ಸಸ್ಫುಲ್ ಲೀಡರ್ ಒಬ್ರು ನಮ್ಗೆ ಪರಿಚಯ ಮಾಡ್ಲಿಕ್ಕಿದ್ದಾರೆ. ಸೊ ಎಲ್ರು ಕೂಡ ಈಗ ಈ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನು ಮ್ಯೂಟ್ ಮಾಡ್ತೇವೆ ಟಿಲ್ ದಿ ಎಂಡ್. ಕೊನೆಯ ತನಕ ನೀವು ಅನ್ಮ್ಯೂಟ್ ಮಾಡದೆ ಡಿಸ್ಟರ್ಬೆನ್ಸ್ ಮಾಡದೇ ಇರಿ. ಸೊ ಕೊನೆಗೆ ನಿಮ್ದೆಲ್ಲ ಕ್ವಶನ್ಸ್ ಗಳಿಗೆ ನಾವು ಆನ್ಸರ್ ಕೊಡ್ತೇವೆ. ಸೊ ಇಂಟ್ರೊಡಕ್ಷನ್ ಆಫ್ ದ ಸ್ಪೀಕರ್ ಬೈ ಮಿಸ್ಟರ್ ವನಮಾಲಿ ಹೆಬ್ಬಾರ್, ಚಾನಲ್ ಪಾರ್ಟ್ನರ್. ಓವರ್ ಟು ಯು ವನಮಾಲಿ. GG evening everyone. First of all, my sincere thanks to Stated Devraj and my mentor Shisha for giving me that opportunity today to introduce a wonderful speaker to you. Myself Vanamali Hebbar, channel partner from Madikeri. It is my pleasure and privilege to introduce today's honorable great speaker, guest speaker Mr. Chidanand from Belgaum. He is a diploma holder and by profession is a health inspector. Moreover, a successful businessman having 7 years sales experience in mobile industry, served as area sales manager. He started his business in 2012 as franchisee of MTS and Airtel for 4 years and then continued with paying guest business having 20 rooms and grown to 70 plus rooms serving 150 plus students. Also entered into hotel business and in 2020 started a supermarket with home appliances, keeping in mind of GG business he got in 2020. Developed that to a UPOS store with the GG coin redemption. Now he is a 100% GGN and first director from Karnataka who achieved 10 bonus shares with 65 UPOS in his team. The most important, he is the first person who sold car through UPOS in India. Still holds top salesperson of cars in India. With greatest pride, I am introducing star of the evening, Chidanand Jakate, to you all. Thank you and over to Chairman Shisha. Thank you. Thank you, channel partner Mr. Vanamali. So ಇವತ್ತಿನ ಈ ಒಂದು ಸಂಜೆದ್ದು ಸ್ಟಾರ್ ಆಫ್ ದಿ ಈವ್ನಿಂಗ್ ಅಂತ ಹೇಳ್ತಾರೆ. ಸೊ ಚಿದಾನಂದ್ ಅವರಿಗೆ ಬಿಟ್ಕೊಡೋದಕ್ಕಿಂತ ಮೊದಲು ಜಸ್ಟ್ ವೆಲ್ಕಮ್ ಆಲ್ ದಿ MCPs, ಚಾನಲ್ ಪಾರ್ಟ್ನರ್ಸ್, ACPs and partners, and also welcome Mr. Devraj, State Head of Karnataka. Welcome you all, and the floor is yours, Mr. Chidanand. Over to you, Chidanand. Thank you, sir. Thank you for opportunity, and thank you, Valman sir. ಚೆನ್ನಾಗಿ ತುಂಬಾ ಇಂಟ್ರೊಡ್ಯೂಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ತುಂಬಾ ಕೃತಜ್ಞತೆಗಳು. And Shisha sir and Sridhar sir and all MCP and CP and Hunter and mentor, State Head and Executive Director Shri Devraj sir ಅವರಿಗೆ ನನ್ನ ಶುಭ ಸಂಜೆಯ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಆಲ್. ನಾನೀಗ ಇವತ್ತು ಒಂದು ಟಾಪಿಕ್ ತಗೊಂಡ್ ಬಂದಿದ್ದೀನಿ. ಏನಂತಂದ್ರೆ ಹೌ ಟು ಸೇಲ್ ವಿತ್ GG ಗ್ಲೋಬಲ್ ಗಾರ್ನರ್ ಥ್ರೂ ನಾವು ಯಾವ ತರ ಕಾರನ್ನ ಬುಕ್ ಮಾಡಬೇಕು, ಸೇಲ್ ಹೆಂಗ್ ಮಾಡ್ಬೇಕಂತ ಅದ್ರ ಬಗ್ಗೆ ನಾನು ಹೇಳಕ್ ಬಂದಿದ್ದೀನಿ. ನಾನು ಸ್ಕ್ರೀನ್ ಶೇರ್ ಮಾಡ್ಲಾ ಸರ್? ಮಾಡ್ಬೋದು. ಇದು ಕಾರಿಂದ ತುಂಬಾ ನಾವು ಚೆನ್ನಾಗಿ ಇನ್ಕಮ್ ಮಾಡಬಹುದು. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಹೇಳಕ್ ಬಂದಿದ್ದೀನಿ. ನನ್ನ ಅದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಹೌ ಟು ಬೈ ಎ ಕಾರ್ ಥ್ರೂ ಗ್ಲೋಬಲ್ ಗಾರ್ನರ್. ನಾವು ಗ್ಲೋಬಲ್ ಗಾರ್ನರ್ ಇಂದ ಕಾರನ್ನ ಬುಕ್ ಯಾವ ತರ ಮಾಡಬೇಕು, ಪ್ರೊಸೆಸ್ ಏನು, ಯಾವ ತರ ಇದೆ. ಈಗ ನಾವು ಲೋಕಲ್ ಅಲ್ಲಿ ಹೆಂಗೆ ಪರ್ಚೇಸ್ ಮಾಡ್ತೇವೆ ಅದೇ ತರ ಇರತ್ತೆ. ಇದ್ರಲ್ಲಿ ಏನು ಯಾವುದೇ ಡಿಫ್ರೆನ್ಸ್ ಏನಿರಲ್ಲ. ನಾವು ಈಗ ಹೆಂಗೆ ಕಾರನ್ನ ಸೆಲೆಕ್ಟ್ ಮಾಡ್ತೀವಿ, ಸೆಲೆಕ್ಟ್ ಮಾಡಿ ನಾವು ಬೇರೆ ಶೋರೂಮ್ ಹತ್ರ, ನಮ್ಮ ಪಕ್ಕದಲ್ಲಿ ಶೋರೂಮ್ ಇರೋ ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ
ನಾವು ಅಲ್ಲಿಂದ ನಮ್ಗ್ ಬೇಕಾದ ಗಾಡಿಯನ್ನ ನಾವು ಚೂಸ್ ಮಾಡ್ತೀವಿ. ಅದ್ರದ್ದು ವ್ಯಾಲ್ಯೂಯೇಷನ್ ಏನು, ಅದ್ರ ಅಮೌಂಟ್ ಏನು, ಅದ್ರದ್ದು ಡಿಸ್ಕೌಂಟ್ ಏನು, ಅದನ್ನೆಲ್ಲ ತಿಳ್ಕೊಂಡು ನಾವು ಅಲ್ಲಿ ಡಿಸ್ಕಸ್ ಮಾಡಿ ಒಂದು ಬೇಕಾದಂತ ನಾವೊಂದು ಅಲ್ಲಿಂದ ಒಂದು ಕೊಟೇಶನ್ ಅನ್ನ ತಗೊಳ್ತೀವಿ. ಅದೇ ತರ ಇಲ್ಲಿ ನಮ್ಮಲ್ಲಿ ಇರೋದು ಅದೇ ತರ ನಮ್ಮ ಗ್ಲೋಬಲ್ ಗಾರ್ನರ್ ಅಲ್ಲಿ ಏನಿರತ್ತೆ ಅಂತಂದ್ರೆ ನಾವು ಹೋಗಿ ಶೋರೂಮ್ ವಿಸಿಟ್ ಮಾಡ್ತೀವಿ, ನಾವು ಬೇಕಾದ ಗಾಡಿಯನ್ನ ಹೇಳ್ತೀವಿ, ಚೂಸ್ ಮಾಡ್ತೀವಿ, ಅವ್ರು ಕೊಡೋ ಕೊಟೇಶನ್ ಅನ್ನು ತಗೋತೀವಿ, ನಾವು ಗಾಡಿಯನ್ನ ಚೂಸ್ ಮಾಡ್ತೀವಿ. ಅದೇ ತರ ಇಲ್ಲಿ ಮಾಡ್ಬೇಕಾದ್ರು ಅದು ಒಂದೇ, ಬೇರೆ ಏನು ಇಲ್ಲಿ ಡಿಫ್ರೆಂಟ್ ಏನಿರಲ್ಲ. ಓನ್ಲಿ ವಯಾ ಥ್ರೂ ಜಿಜಿ ಬುಕ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಸ್ಲೈಡ್ ಅಲ್ಲಿ ಬಂದು ಹೇಳ್ತೀನಿ ನಾನು. ಈಗ ಏನಂತಂದ್ರೆ ನೀವು ಅಲ್ಲಿ ಪಕ್ಕದ ಶೋರೂಮ್ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿದಾಗ ಅವ್ರು ಏನು ನಿಮ್ಗೆ ಕೊಟೇಶನ್ ಕೊಡ್ತಾರೋ ಆ ಕೊಟೇಶನ್ ಅನ್ನ ನಿಯರ್ ಬೈ ಶೋರೂಮ್ ತಂದದ್ದು ನಮ್ಮ ಸ್ಟೇಟ್ ನ್ಯಾಷನಲ್ ವೆಂಡರ್ ಹೆಡ್ ಆದಂತ ನಿಖಿಲ್ ಸಂಘಾನಿ ಅವರಿಗೆ ನೀವು ಮೇಲ್ ಮಾಡಬಹುದು, ಅಥವಾ ಒಂದು ವಾಟ್ಸಪ್ ಥ್ರೂ ಅದನ್ನ ನೀವು ಅವ್ರಿಗೆ ಕಳಿಸಿ ಅದ್ರ ಜೊತೆ ಅದನ್ನ ಯಾಕೆ ಕಳಿಸ್ಬೇಕಂತಂದ್ರೆ, ಇವಾಗ ಎಲ್ಲರಿಗೂ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಈಗ ಜಿಜಿ ಥ್ರೂ ನಮ್ಗೆ ಕಾಯಿನ್ ಬರತ್ತೆ ಅಂಡ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಗತ್ತೆ ಅಂತಂದ್ರೆ, ಇಲ್ಲಿ ಎಲ್ಲರೂ ಮೈಂಡ್ ಅಲ್ಲಿ ಬರೋದೇನಂತಂದ್ರೆ ಇವ್ರೇನಾದ್ರು ಕಾಸ್ಟ್ ಹೆಚ್ಚು ಮಾಡ್ತಾರಾ, ಅಥವಾ ಬೇರೆದವ್ರಿಗಿಂತ ಕಾಸ್ಟ್ ಹೆಚ್ಚು ಕೊಡ್ತಿದಾರಾ ಅವರು, ಅಥವಾ ಇವ್ರ ಚಾರ್ಜಸ್ ಏನಾದ್ರು ಬೇರೆ ಇದೆಯಾ ಅಂತ ಇದು ಎಲ್ಲಾರು ಮೈಂಡ್ ಅಲ್ಲಿ ಬರೋವಂಥದ್ದು. ಅದಕ್ಕೋಸ್ಕರ ನಮ್ ಕಂಪ್ನಿ ಏನ್ ಮಾಡಿದೆ ಅಂದ್ರೆ, ಅದು ಯಾರ ಮೈಂಡ್ ಅಲ್ಲಿ ಬರಬಾರ್ದು, ಯಾವ್ರಿಗೆ ಒಂಥರ ಅದು ಮುಜುಗರ ಇರಬಾರ್ದು ಅದಕ್ಕೋಸ್ಕರ ನಮ್ ಕಂಪ್ನಿ ಏನ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಆಗಿ ಆ ಕೊಟ್ಟ ಡೀಲರ್, ನಿಮ್ ಡೀಲರ್ ಇಂದ ನಮ್ ಡೀಲರ್ ಏನಿದಾರೋ ಆಲ್ ಓವರ್ ಇಂಡಿಯಾದಲ್ಲಿ ಆ ಡೀಲರ್ಗೆ ಈ ಕೊಟೇಶನ್ಗೆ ಅದನ್ನ ಮ್ಯಾಚ್ ಮಾಡ್ತಾರೆ. ಮಾಡ್ತಾರೆ ಅಂತಂದ್ರೆ ಕೊಟೇಶನ್, ಎರಡು ಕೊಟೇಶನ್ ಅನ್ನ ಮ್ಯಾಚಿಂಗ್ ಮಾಡಿ ಅದೇ ಕೊಟೇಶನ್ ಅಲ್ಲಿ ನೀವು ನಮ್ ವೆಂಡರ್ ಆದಂತ ನಮ್ಮ ವೆಂಡರ್ ಏನಿದಾರೋ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರದೇ ಆದ ಒಂದು ವೆಂಡರ್ ಶಿಪ್ ಅಲ್ಲಿ ಅವ್ರದ್ದೇನ್ ನೇಮ್ ಅಲ್ಲಿ ಇದೆಯೋ ಆ ಒಂದು ನಿಮಗೆ ಇದನ್ನ ಕೊಟೇಶನ್ ಅನ್ನ ಅವ್ರು ನಮ್ಗೆ ಕೊಡ್ತಾರೆ ವಾಪಸ್. ಯಾಕೆಂದ್ರೆ ನಿಮ್ಗೆ ಬ್ಯಾಂಕ್ ಲೋನ್ ಮಾಡ್ಬೇಕಿರತ್ತೆ ಅಥವಾ ನಿಮ್ಗೆ ಬೇರೆ ಒಂದಕ್ಕೆ ಇದಕ್ ಮಾಡೋದು ಇರುತ್ತೆ, ಅವಾಗ ಕೊಟೇಶನ್ ಕೇಳ್ತಾರಲ್ಲ, ಅದೇ ತರ ನೀವು ಇಲ್ಲಿ ಆ ಕೊಟೇಶನ್ ನೀವು ಬ್ಯಾಂಕ್ ಅಲ್ಲಿ ಕೊಟ್ಟು ನಮ್ಮ ವೆಂಡರ್ ಏನ್ ಕೊಟ್ಟಿರ್ತಾರೋ ಆ ಹೆಸರಲ್ಲಿ ನೀವು ಡಿಡಿಯನ್ನು ಮಾಡಿಸ್ಬೋದು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬಂದು ಬೆನಿಫಿಟ್ ಏನಿದೆ. ಈಗ ನಾವು ಬೇರೆದವರಲ್ಲಿ ಕಾರ್ ತಗೋವಾಗ ಅಥವಾ ನಮ್ ಜಿಜಿ ಥ್ರೂನೇ ನಾವು ಯಾಕೆ ತಗೋಬೇಕು ಅನ್ನೋದನ್ನ ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಇವಾಗ ಏನಂತಂದ್ರೆ, ಈಗ ಎಲ್ಲರೂ ಸೇಮ್ ಶೋರೂಮ್ ಅಲ್ಲಿ ಇದ್ರೆ ಕಾರ್ ಏನಾದ್ರು ಅಲ್ಲಿ ಆ ಪ್ರೈಸ್ ಅಲ್ಲಿ ಸಿಕ್ಕರೆ ನಿಮ್ಗೆ ಅದೇ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ, ಬೇರೆ ಇಲ್ಲಿ ಪ್ರೈಸಸ್ ಏನ್ ಚೇಂಜ್ ಇರಲ್ಲ. ಬೆನಿಫಿಟ್ಸ್ ಇಲ್ಲಿ ಏನ್ ಸಿಗತ್ತಂತಂದ್ರೆ, ಇವಾಗ ಈಗ ನಮ್ಮ ನೀವು ಏನ್ ಶೋರೂಮ್ ಅಲ್ಲಿ ಹೋಗಿರ್ತೀರೋ ಆ ಶೋರೂಮ್ ಅಲ್ಲಿ ಏನಾದ್ರು ಆ ಗಾಡಿ ಇದ್ರೆ ಅಥವಾ ನಮ್ ಡೀಲರ್ ಏನಾದಾರೋ ಆ ಡೀಲರ್ಗೆ ಅವ್ರಿಗೆ ಏನಾದ್ರು ಮ್ಯಾಚ್ ಆದ್ರೆ ನಿಮ್ಗೆ ಅದೇ ಶೋರೂಮ್ ಇಂದ ಗಾಡಿ ಸಿಗತ್ತೆ. ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರು ಅವೈಲೇಬಲ್ ಇಲ್ಲ, ಅವ್ರಿಗೇನಾದ್ರು ಅವ್ರ ಕಂಡೀಷನ್ ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಅದೇ ಸೇಮ್ ಕಾರ್ ಅನ್ನ ಸೇಮ್ ರೇಟ್ಗೆ ನಿಮ್ಗೆ ಅವ್ರು ಬೇರೆ ಕಡೆಯಿಂದ ಅವ್ರು ಏನು ನಾವು ಓನ್ಲಿ ಅವ್ರಿಗೆ ನಾವು ಟಚ್ ಮಾಡಿಕೊಟ್ರೆ ಸಾಕು, ಅವ್ರು ಡೋರ್ ಡೆಲಿವರಿ ಆಗುವವರೆಗೆ ರೆಸ್ಪಾನ್ಸ್ ಅವ್ರದ್ದು ಇರುತ್ತೆ. ಅವ್ರ ಗಾಡಿಯನ್ನ ಅವ್ರು ಡೋರ್ ಡೆಲಿವರಿ ಆಗಿ ಮಾಡಿಕೊಡ್ತಾರೆ. ಅವರು ಡೋರ್ ಸ್ಟೆಪ್ ವರೆಗೂ ಕೊಡೋದು ಅವ್ರ ಜವಾಬ್ದಾರಿ ಇರುತ್ತೆ. ಅಲ್ಲಿ ಬೇರೆ ಯಾವ್ದು ಒಂದು ಈಗ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗ್ಲಿ, ಬೇರೆ ಯಾವ್ದು ಎಕ್ಸ್ಟ್ರಾ ಚಾರ್ಜಸ್ ಆಗ್ಲಿ, ಯಾವ್ದೋ ಚಾರ್ಜಸ್ ಅನ್ನು ಮಾಡಲ್ಲ. ಒಮ್ಮೆ ನಾವು ಕಸ್ಟಮರ್ ಅನ್ನ ನಾವು ಕನ್ವಿನ್ಸ್ ಮಾಡಿ ಕಸ್ಟಮರ್ಗೆ ಹೇಳಿ ಒಮ್ಮೆ ನಮ್ಮ ಡೀಲರ್ ಅವ್ರ ಜೊತೆಯಲ್ಲಿ ನಾವು ಕನೆಕ್ಟ್ ಮಾಡ್ಬಿಟ್ರೆ ಬೇರೆ ನಮ್ದು ಏನು ಅಲ್ಲಿ ಕೆಲಸ ಇರಲ್ಲ. ಅವರೇ ಅದನ್ನೆಲ್ಲ ಮಾಡ್ತಾರೆ. ಅವ್ರ ಗಾಡಿ ಡೆಲಿವರಿ ಕೊಡುವವರೆಗೂ ಅವ್ರ ಜವಾಬ್ದಾರಿ ಇರುತ್ತೆ, ಅವ್ರು ನೋಡ್ಕೊಳ್ತಾರೆ. ಫೈನಾನ್ಸ್ ಅಲ್ಲಿ ಏನಾದ್ರು ನಿಮ್ಗೆ ಸಪೋರ್ಟ್ ಬೇಕಂದ್ರೆ, ಈಗ ಎಕ್ಸಾಂಪಲ್ ಆಗಿ ನೀವು ಹೇಳಿದ ಬ್ಯಾಂಕ್ ಅಲ್ಲಿ ಬೇಕಂದ್ರೆ ಅವರ ಬ್ಯಾಂಕ್ ಅಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಮಾಡ್ಕೊಡ್ತಾರೆ. ಅವರೇ ನೀವೇ ಯಾವ ಬ್ಯಾಂಕ್ ಅನ್ನ ಅವ್ರಿಗೆ ಹೇಳ್ತಿರೋ ಅದೇ ಬ್ಯಾಂಕ್ ಅಲ್ಲಿ ಅವರು ಲೋನ್ ಮಾಡಿಸ್ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಇಲ್ಲ ನಮ್ ಕಡೆ ಯಾವ್ದು ಸೋರ್ಸ್ ಇಲ್ಲ ಅಂತಂದ್ರೆ ಅವರೇ ನಿಮ್ಗೆ ಫೈನಾನ್ಸ್ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಬೇರೆ ಯಾವ ಒಂದ್ 2-3 ಫೈನಾನ್ಸ್ ಇದೆ ಅವ್ರ ಜೊತೆಯಲ್ಲಿ, ಆ ಫೈನಾನ್ಸ್ ಜೊತೆಯಲ್ಲಿ ನಿಮ್ಗೆ ಲೋನ್ ಮಾಡಿಕೊಡೋದನ್ನು ಅವರು ಮಾಡಿಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಯುಪೋಸ್ ಬೆನಿಫಿಟ್ ಏನಿದೆ, ಯುಪೋಸ್ ಬೆನಿಫಿಟ್ ಅಥವಾ ಇಲ್ಲಿ ಬರೋದು, ಈಗ ನಾವು ಬುಕ್ ಮಾಡೋದ್ರಿಂದ ಯು ನೀಡ್ ಪೇ ದ ಬುಕಿಂಗ್ ಅಮೌಂಟ್ ಟು ಜಿಜಿ ವೆಂಡರ್ ಅಂಡ್ ಬಿ ಬುಕ್ ಆನ್ ಯುವರ್ ಬಿಹಾಫ್ ಅಂತಂದ್ರೆ, ಇವಾಗ ನಾವು ಬುಕ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನಮ್ ಶೋರೂಮ್ ಪಕ್ಕದ ಶೋರೂಮ್ದಲ್ಲಿ ಹೋಗಿ ನಾವು ಗಾಡಿ ಬುಕ್ ಮಾಡ್ಬೇಕಾದ್ರೆ ಸಮ್ ಬುಕಿಂಗ್ ಅಮೌಂಟ್ ಅನ್ನ ನಾವು ಪೇ ಮಾಡ್ತೀವಿ. ಪೇ ಮಾಡಿದಾಗ ನಾವು ಯಾವಾಗ ಬುಕಿಂಗ್ ಅಮೌಂಟ್ ಪೇ ಮಾಡ್ತೇವೋ ಅವಾಗ ಅವ್ರಿಗೆ ಗ್ಯಾರಂಟಿ ಆಗುತ್ತೆ ನಾವು ಗಾಡಿ ತಗೋತೀವಿ ಅಂತ ಹೇಳಿ. ಅದೇ ತರ ನಮ್ಮಲ್ಲಿ ಏನಿದೆ ಅಂತಂದ್ರೆ, ನೀವು ಇಲ್ಲಿ ಪಕ್ಕದ ಶೋರೂಮ್ ಅಲ್ಲಿ ಬುಕಿಂಗ್ ಮಾಡೋದಿರೋದಿಲ್ಲ, ಇದು ನಮ್ಮ ವೆಂಡರ್ ಇರ್ತಾರಲ್ಲ ಆ ವೆಂಡರ್ ಥ್ರೂ ನೀವು ಬುಕಿಂಗ್ ಮಾಡ್ಬೇಕಾಗತ್ತೆ.
ಅಲ್ಲಿ ಅವ್ರ ಏನ್ ಅಕೌಂಟ್ ನಂಬರ್ ಕೊಡ್ತಾರೆ ಆ ಅಕೌಂಟ್ ನೀವು ಪೇಮೆಂಟ್ ಹಾಕಿ ವಿದಿನ್ 1 day or 2 days ಅಲ್ಲಿ ನೀವೇನ್ ಬುಕ್ಕಿಂಗ್ ಅಮೌಂಟ್ ಕಟ್ಟಿರ್ತೀರೋ ಆ ಬುಕ್ಕಿಂಗ್ ಅಮೌಂಟ್ ಗೆ ನಿಮ್ಗೆ ಅವ್ರ ರೆಸಿಪ್ಟ್ ಕಳಿಸ್ತಾರೆ. ನೆಕ್ಸ್ಟ್ ಬಂದು ಇಲ್ಲಿ ತಗೋದ್ರಿಂದ 100% ಆಫ್ ಎಕ್ಸ್ ಶೋರೂಮ್ ಅಂದ್ರೆ ಗಾಡಿ ಈಗ ತಿಳ್ಕೊಳ್ಳಿ, ಗಾಡಿ 14,50,000 ಇದೆ ಆನ್ ರೋಡ್ ಬಂದು, ಅದರಲ್ಲಿ 2 lakhs ರೂಪಾಯಿ ನಿಮ್ಗೆ ರೋಡ್ ಟ್ಯಾಕ್ಸ್ ಹೋಗುತ್ತೆ, ಒಂದು 50,000 ರೂಪಾಯಿ ಇನ್ಶೂರೆನ್ಸ್ ಹೋಗಿರುತ್ತೆ, ಉಳಿದದ್ದು 12 lakhs ಏನಿರುತ್ತೆ ಅದು ಎಕ್ಸ್ ಶೋರೂಮ್ ರೇಟ್ ಆಗಿರುತ್ತೆ. ಆ ಎಕ್ಸ್ ಶೋರೂಮ್ ರೇಟ್ ಏನಿರುತ್ತೆ ಅದನ್ನು ಟೋಟಲಿ 100% ಜಿಜಿ ಕಾಯಿನ್ ಅಂಡ್ ರಿವಾರ್ಡ್ಸ್ ಅಲ್ಲಿ ನಿಮ್ಗೆ 100% ಕ್ಯಾಶ್ ಬ್ಯಾಕ್ ಅಂದ್ರೆ ನಾವು ಜಿಜಿ ಕಾಯಿನ್ ಅಂತೀವಿ, ಅದು ನಿಮ್ಗೆ ವಾಪಸ್ ಬರುತ್ತೆ. ಅಂದ್ರೆ 12 lakhs ರೂಪಾಯಿ ಬರುತ್ತೆ, 2 lakhs ಇಸ್ ರೋಡ್ ಟ್ಯಾಕ್ಸ್, 50,000 ಇಸ್ ಇನ್ಶೂರೆನ್ಸ್. ಅದು ಯಾವುದೇ ತರ ಕಾಯಿನ್ಸ್ ರೂಪಲ್ಲಿ ಬರಲ್ಲ. ಅದೇ ತರ ಇಲ್ಲಿ ಇನ್ನೊಂದು ಏನು ಬ್ಯೂಟಿ ಅಂತಂದ್ರೆ, ನಾವು ಇವಾಗ ಗಾಡಿಯನ್ನ ಜಿಜಿ ಥ್ರೂ ಪರ್ಚೇಸ್ ಮಾಡುವಾಗ ಒಂದು UPV ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದಾರೆ. ಇನ್ನು ಗಾಡಿ ನೀವು ತಗೋತಾ ಇದ್ರೆ ಅದ್ರ ಜೊತೆಲಿ ಒಂದು UPV ಕೊಡ್ತಾ ಇದಾರೆ. ಅದನ್ನ ನೀವು ಯಾವುದೇ ನಿಮ್ ಸರ್ಕಲ್ ಅಲ್ಲಿ ನೀವು ಆಡ್ ಮಾಡ್ಕೋಬಹುದು. ಅದೇ ತರ ಇನ್ನು ಉಳಿದ ಗಾಡಿಯನ್ನ ಯಾವಾಗ ನಿಮ್ಗೆ ಡೆಲಿವರಿ ಮಾಡ್ತಾರಂತಂದ್ರೆ, ಈಗ ಬುಕ್ಕಿಂಗ್ ಮಾಡಿರ್ತೀವಿ, ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ ಒಂದು 50,000 ಅಥವಾ 25,000 ಹೆಂಗೆ ಅಂತಂದ್ರೆ ಇಲ್ಲಿ ಅಪ್ ಟು 1 lakh to 7 lakhs ವರೆಗೆ ಇದ್ರೆ 25,000 ರೂಪಿ, 7 lakhs to 14 lakhs ವರೆಗೆ ಇದ್ರೆ 50,000, 15 lakhs to 20 lakhs ವರೆಗೆ ಇದ್ರೆ 1 lakh. ಈ ತರ ಡೌನ್ ಪೇಮೆಂಟ್ ಇರುತ್ತೆ. 1 lakh 2 lakhs ಈ ತರ ಡೌನ್ ಪೇಮೆಂಟ್ ಇರುತ್ತೆ. ಡೌನ್ ಪೇಮೆಂಟ್ ಮಾಡಿದ ನಂತರ ನಾವು ಅವ್ರ ಗಾಡಿಯನ್ನ ನಮ್ಗೆ ಕನ್ಫರ್ಮ್ ಮಾಡ್ತಾರೆ. ನೀವು ಯಾವ ಡೇಟ್ ಬೇಕು, ಯಾವ ಕಲರ್ಸ್ ಬೇಕು, ಯಾವ ಡೇಗ್ ಬೇಕು, ಆ ಡೇ ಅನ್ನ ನೀವು ಹೇಳಿದ್ರೆ ಅವರು ನಿಮ್ಗೆ ಅರೇಂಜ್ ಮಾಡ್ತಾರೆ. ಗಾಡಿಯನ್ನ ಅರೇಂಜ್ ಮಾಡಿದ ನಂತರ ಗಾಡಿ ಡೆಲಿವರಿ ಯಾವಾಗ ಆಗುತ್ತೆ, ಈಗೇನ್ ನಾವು ಬುಕ್ಕಿಂಗ್ ಮಾಡಿರ್ತೀವೋ ಬುಕ್ಕಿಂಗ್ ಆದ ನಂತರ ಬ್ಯಾಲೆನ್ಸ್ ಏನು ಉಳಿದಿರುತ್ತೋ ಅಮೌಂಟ್ ಅನ್ನ ಟೋಟಲಿ ನಾವು ಕಂಪ್ನಿ ಡೀಲರ್ ನಮ್ ಡೀಲರ್ಗೆ ಪೇ ಆದಾಗ ನಮ್ ಗಾಡಿಯನ್ನ ನಮ್ಗೆ ಡೆಲಿವರಿ ಮಾಡ್ತಾರೆ. ಇದರಿಂದ ಯುಪಾಸ್ ಬರೋ ಅಥವಾ ಯುಪಾಸ್ ಪಾರ್ಟ್ನರ್ ಬರುವಂತ ಬೆನಿಫಿಟ್ಸ್ ಏನು? ಈಗ ನಾವು ಜಿಜಿ ಥ್ರೂ ನಾವು ಗಾಡಿ ಯಾಕೆ ಕೊಡಿಸ್ಬೇಕು, ನಾವು ಕಾರನ್ನ ಯಾಕೆ ಮಾರಬೇಕು? ಈಗ ಎಲ್ಲರೂ ಅನ್ಕೋತಾರೆ ನೋಡಿ, ಯುಪಾಸ್ ಅಲ್ಲಿ ಬೆನಿಫಿಟ್ ಬರ್ತಾ ಇಲ್ಲ, ನಾವು ಅರ್ನಿಂಗ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನಿದ್ದೀನಿ. ಅದೇ ತರ ನೀವು ಇಮ್ಮಿಡಿಯೇಟ್ ಆಗಿ ಎಲ್ಲರೂ ಹೇಳ್ತಾರೆ ಇಲ್ಲ ಜಿಜಿ ಅಲ್ಲಿ ಲೇಟ್ ಆಗತ್ತೆ ಪೇಮೆಂಟ್, ಅಂದ್ರೆ ನಾವು ಅರ್ನಿಂಗ್ ಮಾಡಕ್ ಲೇಟ್ ಆಗತ್ತೆ, ಟೈಮ್ ಹಿಡಿಯತ್ತೆ ಅಂತ. ಆ ತರ ಏನಿಲ್ಲ ಸರ್, ಇವತ್ತಿಂದ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಸರ್ ಗಾಡಿನ ವರ್ಷಲ್ಲಿ ಇಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು ಅಗ್ದಿ ಕ್ಲೋಸ್ ಇರೋರು ನಮ್ ಗಾಡಿ ಒಂದು 8-9 ಗಾಡಿಯನ್ನ ನಮ್ ಫ್ರೆಂಡ್ ಸರ್ಕಲ್ ಅಥವಾ ನಮ್ ಪರಿಚಯದಲ್ಲೇ ಹೋಗ್ತಿರತ್ತೆ. ಎಲ್ಲರೂ ನಾವೇನಂತೀವಿ, ಗಾಡಿ ನಮ್ಗೆ ಹೇಳಕ್ಕೆ ಇನ್ನೂ ಮುಜುಗರ, ನಮ್ಗೊಂದು ಹೆದರಿಕೆ, ಇದು ಬರತ್ತೋ ಇಲ್ಲೋ ಅನ್ನೋದು ಎಲ್ಲರಿಗೂ ಒಂದು ಇದೆ ಸರ್. ಬಟ್ ಇದು 100% ನಾನು ಅನುಭವಿಸಿದವನಿದ್ದೀನಿ, ನಾವು ಅರ್ನ್ ಮಾಡಿದವನಿದ್ದೀನಿ. ಯಾಕಂದ್ರೆ ನಾನು ಹೇಳ್ತೀನಿ, ಇವತ್ತಿಂದ ನಾವು ಯುಪಾಸ್ ಅಂದ್ರೆ ಇವತ್ತಿಂದ ನಮ್ ಇನ್ಕಮ್ ಸ್ಟಾರ್ಟ್ ಸರ್. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ರು ಗಾಡಿ ತಗೋತಾರೆ ಸರ್, ಯಾರು ಗಾಡಿ ತಗೋಲ್ಲ ಪರ್ಚೇಸ್ ಮಾಡಲ್ಲ ಅಂತಿಲ್ಲ. ಬಟ್ ನಾವು ಹೇಳ್ಕೋತಿಲ್ಲ ಎಲ್ಲರಿಗೂ ಸರ್, ಯಾರಿಗೂ ಹೋಗಿ ನಾವು ಮೀಟ್ ಆಗ್ತಾ ಇಲ್ಲ. ನಾವು ಹೇಳುವಾಗ ನಮ್ ಗ್ಯಾರಂಟಿ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದೇನಂತಂದ್ರೆ, ಇವಾಗ ಯುಪಾಸ್ ಅಲ್ಲಿ ಚೆನ್ನಾಗಿ ಇನ್ಕಮ್ ಮಾಡ್ಬೋದು ವಿತ್ ಕಾರ್ ಜೊತೆಯಲ್ಲಿ. ಕಾರ್ ನಾವು ಕೊಡಿಸಿ, ಈಗ ನೋಡಿ ಸರ್, ಜಸ್ಟ್ ನೀವು ಕಸ್ಟಮರ್ನ ಓನ್ಲಿ ಪರ್ಚೇಸ್ ಮಾಡಿ ನಮ್ಮ ಜಿಜಿ ವೆಂಡರ್ ಯಾರಿದಾರೋ ಅವ್ರಿಗೆ ಓನ್ಲಿ ನೀವು ಜಸ್ಟ್ ಟಚ್ ಮಾಡಿಬಿಟ್ರೆ ಸಾಕು. ಅದ್ರ ನಂತರ ನಿಮ್ದು ಕೆಲಸ ಏನಿರಲ್ಲ ಸರ್. ಜಸ್ಟ್ ಈಗ ನೋಡಿ ಎಕ್ಸಾಂಪಲ್ ನಾನಿದ್ದೀನಿ, ಶ್ರೀಶಾ ಸರ್ ಇದಾರೆ, ಶ್ರೀಶಾ ಸರ್ ಗಾಡಿ ತಗೊಂಡಿದ್ದಾರೆ. ಅವ್ರಿಗೆ ನಾನು ಹೇಳಿದೆ ಹಿಂಗ ತಗೊಂಡ್ರೆ ಸರ್ ಜಿಜಿ ಥ್ರೂ ನೀವು ತಗೊಂಡ್ರೆ ಇದು ಬೆನಿಫಿಟ್ ಇದೆ ಅಂತ ಹೇಳ್ತೀವಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಆಯ್ತು ಸರ್ ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಬೇಕಂತ ಹೇಳ್ತಾರೆ. ಅವಾಗ ನಮ್ಗೆ ಎಷ್ಟು ತಿಳಿಯತ್ತೋ ಅಷ್ಟು ನಾವು ಹೇಳ್ತೀವಿ. ಅದ್ರದ್ದು ಇನ್ನೂ ಡಿಟೇಲ್ ನಮಗ್ ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಡೀಲರ್ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅವ್ರಿಗೆ ನಾವು ಅಟ್ಯಾಚ್ ಮಾಡಿಕೊಟ್ರೆ ಸಾಕು. ಅದನ್ನ ಮುಂದಿದ್ದೆಲ್ಲ ಅವ್ರು ನೋಡ್ಕೋತಾರೆ. ಅದೇ ತರ ಒಮ್ಮೆ ನೀವು ಅವ್ರು ಇಂಡಿವಿಜುವಲ್ ಮಾಡಿ ಕೊಟ್ರೆ ಅವರು ಗಾಡಿ ಎಲ್ಲಿವರೆಗೆ ಕಾರ್ ಡೆಲಿವರಿ ಆಗಲ್ವೋ ಅಲ್ಲಿ ಡೆಲಿವರಿ ಮಾಡೋವರೆಗೇನು ಅವ್ರ ಜವಾಬ್ದಾರಿ ಇರತ್ತೆ. ಅದ ನಂತರ ಸರ್ ಇಲ್ಲಿ ಬ್ಯೂಟಿ ಆಫ್ ಅರ್ನಿಂಗ್ ಸರ್, ನಾವು ಮಾಡ್ತಾ ಇರೋದು ಓನ್ಲಿ ಏನಂತಂದ್ರೆ ಕಸ್ಟಮರ್ಗೆ ಅಂಡ್ ಡೀಲರ್ ಪರ್ಚೇಸ್ ಮಾಡಿ ಕೊಡ್ತಾ ಇರೋದು ಅಷ್ಟೇ, ಬೇರೆ ಏನು ಮಾಡ್ತಾ ಇಲ್ಲ ಸರ್. ಇಲ್ಲಿ ಇದಕ್ಕಿಂತ ಮುಂಚೆನೂ ನಾವು ಗಾಡಿ ತಗೊಂಡಾಗ ಅಥವಾ ನಮ್ಮ ಫ್ರೆಂಡ್ಸ್ ಗಾಡಿ ತಗೊಂಡಾಗ, ಗಾಡಿ ನೋಡಿದಾಗ ಎಲ್ಲರೂ ಈ ಗಾಡಿ ಎಲ್ಲಿ ತಗೊಂಡಿದ್ ಸರ್, ಇದು ಪರ್ಫಾರ್ಮೆನ್ಸ್ ಹೆಂಗಿದೆ, ಈ ಗಾಡಿ ಹೇಗಿದೆ ಆಗಿದೆ ಅಂತ ಕೇಳಿ ನಾವು ಗಾಡಿಯನ್ನ ತಗೋತಿರ್ತೀವಿ. ಅಥವಾ ನಾವು ತಗೊಂಡಾಗ ನಮ್ ಫ್ರೆಂಡ್ಸ್ ಯಾರು ಕೇಳಿದಾಗ ನಾವು ಅವ್ರಿಗೆ ರೆಫರ್ ಮಾಡ್ತೀವಿ ಸರ್, ಹೇಳ್ತೀವಿ ಈಗ ತಗೊಂಡಿದೀವಿ ಸರ್, ಈ ಶೋರೂಮ್ ಅಲ್ಲಿ ತಗೊಂಡಿದೀವಿ, ಈ ಗಾಡಿ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ತೀವಿ. ಅವ್ರಿಗೆ ಸೇಲ್ ಸಿಗತ್ತೆ ಸರ್. ಬಟ್ ನಮಗೇನ್ ಸಿಗತ್ತೆ, ಓನ್ಲಿ ನಮ್ದು ಅವ್ರದ್ದು ಒಂದು ರಿಲೇಷನ್ ಚೆನ್ನಾಗಿ ಬೆಳೆಯುತ್ತೆ ಅಷ್ಟೇ. ಬಟ್ ಅವ್ರ ಯಾವುದೇ ರೀತಿ ನಾವು
ನಾಳೆ ಗಾಡಿ ತಗೊಂಡು ಹೋದು ಸರ್ವಿಸ್ ಬಂತು, ಅವಾಗ ಏನಾದ್ರು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಅಂತ ಹೇಳಿದ್ರೆ ನಮ್ ಕಡೆ ಬಂದು ನೋಡಲ್ಲ ಸರ್, ಸರ್ವಿಸ್ ಅವ್ರು ಇದಾರೆ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಯಾವ್ದೇ ತರ ಬೆನಿಫಿಟ್ ಸಿಗಲ್ಲ. ಇಲ್ಲಿ ನಾವು ಓನ್ಲಿ ಪರ್ಚೇಸ್ ಮಾಡಕ್ಕೆ ಟಚ್ ಮಾಡಿಕೊಟ್ಟಾಗ ಓನ್ಲಿ ಅವ್ರಿಗೆ ನಮಗೆ ಮಿಡ್ಲಲ್ಲಿ ನಾವು ಪರ್ಚೇಸ್ ಮಾಡಿಕೊಟ್ಟಾಗ ಕಂಪ್ನಿ ನಮಗ್ ಕೊಡ್ತಾ ಇರೋದು ಸರ್ ಎಷ್ಟಂದ್ರೆ 2500 ಇಂದ 12,500 ವರೆಗೆ ಕಮಿಷನ್ ಅದೇ ಸರ್. ಇದು ಎಕ್ಸ್ ಶೋರೂಮ್ ಪ್ರೈಸ್ ಗೆ ಬರುತ್ತೆ, ಆನ್ ರೋಡ್ಗೆಲ್ಲ ಓನ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ಬರುತ್ತೆ 2,500 to 12,500. ಅಂದ್ರೆ ನಾನು ಕಮಿಷನ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಅದು ಇಲ್ಲಿ ಅರ್ನಿಂಗ್ ಮಾಡಕ್ ಇಷ್ಟು ಚೆನ್ನಾಗಿ ಆಪ್ಷನ್ ಇದೆ ಅಂತಂದ್ರೆ, ಈಗ ನೋಡಿ ಸರ್, ನಾನು ಇಲ್ಲಿವರೆಗೆ 7 ಗಾಡಿ ಸೇಲ್ ಮಾಡಿದೀನಿ. 7 ಗಾಡಿ ಸೇಲ್ ಮಾಡಿ ನನ್ನ ಏನ್ ಯುಪೋಸ್ ದುಡ್ಡು ಹಾಕಿದ್ದು ಆ ದುಡ್ಡನ್ನ ನಾ ಓನ್ಲಿ ಕಾರ್ ಕಮಿಷನ್ ಅಲ್ಲೇ ತೆಗೆದುಕೊಂಡು ಬಿಟ್ಟಿದ್ದೀನಿ ಆಲ್ರೆಡಿ. ಈಗ ಗುಡ್ ಅಪರ್ಚುನಿಟಿ ಆಫ್ ಅರ್ನಿಂಗ್ ಇನ್ ಕಾರ್. ಒಂದ್ ಕಾರ್ ಕೊಡಿಸಿದ್ರೆ ಸರ್ 7 lakhs ವರೆಗೆ ಗಾಡಿ ತಗೋತಾರೆ ಸರ್ 2,500. ಅದ್ರ ನಂತರ 7 to 14 lakhs ವರೆಗೆ ತಗೊಂಡ್ರೆ 4,000 ರೂಪಿ. ಅದ್ರ ನಂತರ 14 lakhs to 20 lakhs ವರೆಗೆ 8,500. ಆಮೇಲೆ 30 lakhs ವರೆಗೆ 30 lakhs ಅಬೌವ್ ನಿಮ್ಗೆ 12,500 ರೂಪಾಯಿ. ಇಟ್ಸ್ ಅ ಗುಡ್ ಇನ್ಕಮ್ ಅಂಡ್ ಒಂದು ಚೆನ್ನಾಗಿರೋದು ನಮ್ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳೋಣ, ಎಲ್ಲರೂ ಉಪಯೋಗ ಮಾಡ್ಕೊಳ್ಳೋಣ. ಅಥವಾ ನಮ್ ಫ್ರೆಂಡ್ ಸರ್ಕಲ್, ನಮ್ ಬೇರೆಯವರು ಇದಾರೆ, ನಮ್ಮ ಅಕ್ಕಪಕ್ಕ ಅವ್ರ ಕಾರ್ ತಗೋತಾರೆ, ನಮ್ಗೆ ಯಾವಾಗ ನೆನಪು ಅವ್ರದ್ದು ಯಾವಾಗ ಜ್ಞಾಪಕ ಬರತ್ತಂತಂದ್ರೆ ಗಾಡಿ ತಗೊಂಡು ಅವ್ರು ಅವರ ಸ್ಟೇಟಸ್ ಇಟ್ಟಾಗ ಅಥವಾ ಅವ್ರ ಗಾಡಿ ತಗೊಂಡ್ ನಮ್ ಮುಂದ್ ಬಂದಾಗ, ಅಲ್ಲ ಸರ್ ನಮ್ ಗಾಡಿ ತಗೊಂಡ್ರೆ ನಿಮ್ಗೆ ಬೆನಿಫಿಟ್ ಇತ್ತು ಅಂತ. ಬಟ್ ನಾವು ಫಸ್ಟ್ ಆಗಿ ಯಾರಿಗೂ ಹೇಳ್ಕೊಳ್ಳಲ್ಲ ಸರ್, ಹೇಳ್ಕೊಳ್ಬೇಕು, ನಾವೆಲ್ಲರಿಗೂ ಹೇಳ್ಬೇಕು. ನಾನ್ ನೋಡಿ ಸರ್, ಹೇಳಕ್ ಏನಿದೆ, ನನ್ ಕಡೆ ಆಪ್ಷನ್ ಇದೆ, ಬನ್ನಿ ಸರ್ ನನ್ ಕಡೆ ತಗೊಳ್ಳಿ, ಬನ್ನಿ ಸರ್ ನಮ್ ಕಡೆ ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು ಅವ್ರು ಇವತ್ತಿಲ್ಲ ನಾಳೆ ತಗೊಂಡೇ ತಗೋತಾರೆ ಸರ್. ನಾವು ಈಗ ನೋಡಿ ಮೋರ್ ದೆನ್ 100 ಜನ ಇಲ್ಲಿ ಜಾಯಿನ್ ಆಗಿದ್ದೇವೆ. ಈಗ 100 ಜನದಲ್ಲಿ ಒಂದು 70% ಜನ ಹತ್ರ ಕಾರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, 50% ಜನ ಹತ್ರ ಕಾರ್ ಇದೆಯೋ ಗೊತ್ತಿಲ್ಲ. ಬಟ್ 50% ಜನ ಆದ್ರೂ ತಗೊಳ್ದಾರಲ್ಲ ಸರ್, ಅವ್ರಿಗೆ ನಾವು ಪರಿಚಯ ಮಾಡ್ಕೊಟ್ರೆ ಇವತ್ತಿಲ್ಲ ನಾಳೆ ತಗೋವಾಗ, ಹೌದು ಚಿದಾನಂದ್ ಅವ್ರು ಏನೋ ಹೇಳಿದ್ರಲ್ಲ ಕಾರ್ ತಗೋಬೇಕಾದ್ರೆ ಬೆನಿಫಿಟ್ ಸಿಗತ್ತಂತ, ಅವಾಗ ನಮ್ಗೆ ಬೆನಿಫಿಟ್ ಅವ್ರು ಇಮಿಡಿಯೇಟ್ ಆಗಿ ಸರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಇವತ್ತಿಲ್ಲ ನಮ್ ಥ್ರೂ ಗಾಡಿ ತಗೊಂಡೇ ತಗೋತಾರೆ, ನಮಗ್ ಬೆನಿಫಿಟ್ ಅದ್ರ ಸಿಗತ್ತೆ ಸರ್. ಇವತ್ತು ನಾವು ಹಾಕಿದ್ದು ಬೀಜ ನಾಳೆ ನಮಗ್ ಫಲ ಕೊಟ್ಟೆ ಕೊಡುತ್ತೆ. ಇದನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಇಷ್ಟೇ ಇದೆ, ಬೇರೆ ಏನಿಲ್ಲ. ನಿಮ್ ಕಮಿಷನ್ ಸ್ಟ್ರಕ್ಚರ್ ಒಂದು ನಾನು ಆಡ್ ಮಾಡಿದ್ದೀನಿ ಇದ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್ ಚಿದಾನಂದ್ ಅವರೇ. ಸೊ ತುಂಬಾ ಚೆನ್ನಾಗಿ ಕಾರ್ ಡೀಲಿಂಗ್ ಮಾಡೋದು ಹೇಗೆ, ಗ್ಲೋಬಲ್ ಗಾರ್ನರ್ ಮುಖಾಂತರ ಅದರ ಬೆನಿಫಿಟ್ಸ್ ಏನು, ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಜಸ್ಟ್ ಬೇಕಾದ್ರೆ ಒಂದು ಆಡ್ ಮಾಡೋದಾದ್ರೆ ಇದಕ್ಕೊಂದು ಐಡಿಯಾ, ಯುಪೋಸ್ ಅಲ್ಲಿ 18 ಏಜೆನ್ಸಿ ಕೊಡ್ಬೋದು ನೋಡಿ. ಬೇಕಾದ್ರೆ 1, 2, 3 ಏಜೆನ್ಸಿ ಅಥವಾ ಕಾರ್ ಸೇಲ್ಸ್ ಮನ್ ಗಳನ್ನ ನೀವು ಹೈರ್ ಮಾಡ್ಕೊಳ್ಬಹುದು, ಇಲ್ಲದ್ರೆ ಏಜೆನ್ಸಿ ಕೊಡಿ. ಎಕ್ಸ್ಕ್ಲೂಸಿವ್ ಟೆಲ್ ಹಿಮ್ ಆರ್ ಟೀಚ್ ಹಿಮ್ ಟು ಡೂ ಕಾರ್ ಸೇಲ್ಸ್. ನಿಮ್ಗೆ ಯುಪೋಸ್ ಅಲ್ಲಿ ನಮಗೂ ಇನ್ಕಮ್ ಬರುತ್ತೆ, ಅವ್ರಿಗೂ ಇನ್ಕಮ್ ಬರುತ್ತೆ. ಇಟ್ಸ್ ಬೆಸ್ಟ್ ಕ್ಯಾಟಗರಿ ಆಫ್ ಡೀಲಿಂಗ್. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಈಗ ಕೇಳಬಹುದು. ಸೊ ಸರ್ ಒಂದ್ ಸೆಕೆಂಡ್, ಸಾರಿ ಸರ್ ಇಂಟರ್ಫಿಯರ್. ಕಮಿಷನ್ ಸ್ಟ್ರಕ್ಚರ್ ಅನ್ನ ಶೇರ್ ಮಾಡ್ತಾ ಇದ್ದೆ ಸರ್. ಓಕೆ ಕಮಿಷನ್ ಕಮಿಷನ್ ಸ್ಟ್ರಕ್ಚರ್ ಸರ್ ಕಾಣ್ತದೆಯಾ ಸರ್ ಇದು? ಕಾಣ್ತಾ ಉಂಟು. ಇಲ್ಲಿ ನೋಡಿ ಸರ್, 1 lakh to 7 lakhs ವರೆಗೆ ಎಕ್ಸ್ ಶೋರೂಮ್ ರೇಟ್ ಅಲ್ಲಿ 2,500 rupees ಆಲ್ ಕಾರ್ಸ್, ಎನಿ ಕಾರ್, ಆಲ್ ಕಾರ್. ಅದರಲ್ಲಿ ಬಂದು 5 lakhs to 16 lakhs ವರೆಗೆ ನಿಮಗೆ 4,000 ರೂಪಿ, 16 lakh to 30 lakhs ವರೆಗೆ 7,500 rupees, 30 lakhs to 1 crore ವರೆಗೆ ನಿಮಗೆ 12,500 ಇರೋದು. ಇದರಲ್ಲಿ ಬೇರೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು. ಯಾಕಂದ್ರೆ ನಮ್ಗೆ ಇಲ್ಲಿ ತುಂಬಾ ಒಂದು ಅನುಕೂಲತೆ ಇದೆ, ತುಂಬಾ ಒಂದು 18 ಜನ ನಾವು ಇಲ್ಲಿ ಇದನ್ನ ಮಾಡಿದಾಗ, ಏಜೆಂಟ್ ಮಾಡಿದಾಗ 18 ಜನಕ್ಕನ್ನ ನಾವು ಕಾರ್ ಸೇಲ್ ಮಾಡಕ್ಕೆ ಒಂದು ಅಥಾರಿಟಿ ಕೊಟ್ಟಂಗೆ. ಡೀಲರ್ಶಿಪ್ ತಗೋಬೇಕಂದ್ರೆ ಕರೋಡ್ ಗಂಟ್ಲೆ ಹಾಕಿ ದುಡ್ಡು ತಗೊಂಡಿರ್ತಾರೆ. ಇಲ್ಲಿ ಯಾವುದೋ ₹1 ಹಾಕಲ್ಲ ಸರ್, ನಾವು 0 ಆಫ್ ಕಾಸ್ಟ್ ಅಲ್ಲಿ ಎನಿ ಕಾರ್ ಸರ್, ನೀವು ಒಂದು ನ್ಯಾನೋ ಕಾರ್ ಹಿಡ್ಕೊಂಡು BMW, ಫರಾರಿ, ಎನಿ ಕಾರ್, ಆಡಿ, ಎನಿ ಕಾರ್ ಅನ್ನ ನಮ್ ಥ್ರೂ ಕೊಡಿಸಬಹುದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.